ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ಮುತ್ತಿನ ಹಾರ ಭಾಗ 21. ಪ್ರಾರ್ಥನಾ, ನನ್ನ ಮದುವೆ ಫಿಕ್ಸ್ ಆಯಿತು ಎಂದಳು ರಾಗಿಣಿ. ವಾವ್, ಕಂಗ್ರ್ಯಾಚುಲೇಷನ್ಸ್! ಇಷ್ಟೊಂದು ಒಳ್ಳೆ ವಿಚಾರನ ಅದು ಯಾಕಷ್ಟು ಬೇಜಾರಲ್ಲಿ ಹೇಳ್ತಾ ಇದೀಯಾ? ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು ಎಂದು ಪ್ರಾರ್ಥನಾ ತುಂಬ ಖುಷಿಪಟ್ಟಳು. ಮದುವೆ ಆದ ನಂತರ ನಾನು US ಶಿಫ್ಟ್ ಆಗ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಈ ತಿಂಗಳು ಕೊನೆಯಲ್ಲಿ ನನ್ನ ಮದುವೆ ಎಂದಳು ರಾಗಿಣಿ. ಏನು ಹೇಳ್ತಾ ಇದೀಯಾ? ಯಾಕೆ ಇಷ್ಟು ಬೇಗ ನಿರ್ಧಾರ ತಗೊಂಡಿದ್ದು? ನಿಂಗೆ ಇಷ್ಟ ಇದೆ ತಾನೇ ಈ ಮದುವೆ, ಅಥವಾ ಮನೆಯವರು ಒತ್ತಾಯಕ್ಕೆ ಒಪ್ಪಿದ್ದ? ಅಂದರೆ ನೀನು ಕೂಡ ನನ್ನನ್ನು ಬಿಟ್ಟು ಹೋಗ್ತೀಯಾ ಅಂತಾಯಿತು. ಎಲ್ಲರೂ ಅಮೇರಿಕಕ್ಕೆ ಹೋಗಿ ಅಲ್ಲೇ ಒಂದು ದೇಶ ಕಟ್ಕೊಬಿಡ್ಬೋದು ನೀವೆಲ್ಲ ಎಂದಳು ಪ್ರಾರ್ಥನಾ. ರಾಗಿಣಿ ಮೌನಿಯಾದಳು. ಆಕಾಶವನ್ನೇ ನೋಡುತ್ತಿದ್ದ ಪ್ರಾರ್ಥನಾ ರಾಗಿಣಿಯ ಹತ್ತಿರ ಬಂದು ಕುಳಿತುಕೊಂಡಳು. ಹೇಯ್ ಹುಚ್ಚಿ, ಯಾಕೆ ಸಪ್ಪಗಾದೆ? ನಾನು ತಮಾಷೆ ಮಾಡಿದ್ದು ಕಣೆ, ನಿನ್ನ ರೇಗಿಸೋಣ ಅಂತ ಅಂದ್ಕೊಂಡೆ. ಸರಿ, ಅದೆಲ್ಲ ಬಿಡು. ನೀನಂಗೆ ಎಲ್ಲ ಬಿಡಿಸಿ ಹೇಳು. ಈಗ ಇದು ಹೇಗೆ ಇಷ್ಟು ಬೇಗ ಎಲ್ಲ ಫಿಕ್ಸ್ ಆಯಿತು? ಏನಾಯಿತು ಮನೇಲಿ? ನಿಂಗೆ ನಿಜವಾಗ್ಲೂ ಒಪ್ಪಿಗೆ ಇದೆ ತಾನೇ ಈ ಮದುವೆಗೆ? ಹುಡುಗ ಯಾರು, ಏನು ಮಾಡ್ತಿದ್ದಾನೆ? ನಂಗಂತೂ ಕ್ಯೂರಿಯಾಸಿಟಿ ತಡೆಯೋಕ್ಕೆ ಆಗ್ತಾ ಇಲ್ಲ, ಬೇಗ ಹೇಳು ಎಂದಳು ಖುಷಿಯಿಂದ ಪ್ರಾರ್ಥನಾ. ಮದುವೆ ನಂಗೆ ಇಷ್ಟ ಇಲ್ಲ ಅಂತ ಏನಿಲ್ಲ, ಆದರೆ ಸ್ವಲ್ಪ ಗಡಿಬಿಡಿಯಲ್ಲಿ ಎಲ್ಲ ನಿರ್ಧಾರ ಆಯಿತು. ಅದಕ್ಕೆ ಸ್ವಲ್ಪ ಅರಗಿಸ್ಕೊಳ್ಳೋಕ್ಕೆ ಸಮಯ ತಗೊಳ್ತಾ ಇದ್ದೀನಿ. ಹುಡುಗನ ಹೆಸರು ಗೌತಮ್ ಅಂತ, ನಮ್ಮ ಅಪ್ಪನ ದೂರದ ಸಂಬಂಧಿ. ಅವರು US ಸೆಟ್ಲಾಗಿರೋದು. ಆ್ಯಕ್ಚುಲಿ ಅವ್ರಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಅವ್ರು ಚಿಕ್ಕವರಿದ್ದಾಗಲೇ ಆ್ಯಕ್ಸಿಡೆಂಟಲ್ಲಿ ತೀರ್ಕೊಂಡ್ರಂತೆ. ಅವ್ರ ಮಾವ ಅತ್ತೆನೇ ಈಗ ಮುಂದೆ ನಿಂತು ಎಲ್ಲ ನೋಡ್ಕೋತಿದ್ದಾರೆ. ಪದೇ ಪದೇ ಇಲ್ಲಿಗೆ ಬರೋದು, ಜಾಸ್ತಿ ದಿನ ಇರೋದು ಅಂದರೆ ಕಷ್ಟ ಅಲ್ವಾ? ಅದಕ್ಕೆ ಬೇಗ ಮದುವೆ ಫಿಕ್ಸ್ ಮಾಡಿದರು. ನನ್ನ ತಮ್ಮ ಕೂಡ ಹೈಯರ್ ಸ್ಟಡೀಸ್ಗೆ ಫಾರಿನ್ ಹೋಗಬೇಕು ಅಂತ ಇದ್ನಲ್ಲ, ಮತ್ತು ಅವರಿಗೂ ಅಪ್ಪ ಅಮ್ಮ ಯಾರೂ ಇಲ್ಲದೆ ಇರೋದ್ರಿಂದ ನಮ್ಮೆಲ್ಲರನ್ನೂ ಅಲ್ಲೇ ಬಂದಿರಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅಪ್ಪ ಅಮ್ಮ ಅಲ್ಲೇ ಸೆಟ್ಲಾಗೋಕ್ಕೆ ಇಷ್ಟ ಇಲ್ಲ ಅಂದರು, ಆದರೆ ಸ್ವಲ್ಪ ದಿನ ಆದರೂ ಇಲ್ಲೇ ಬಂದಿರಿ ಅಂತ ಗೌತಮ್ ತುಂಬ ಒತ್ತಾಯ ಮಾಡಿದರು. ಸೊ ಈಗ ಎಲ್ಲರೂ ಹೋಗೋದು ಅಂತ ಡಿಸೈಡ್ ಆಗಿದೆ. ನನಗೆ ಮದುವೆ ಆದ ತಕ್ಷಣವೇ ಅವ್ರ ಜೊತೆಗೆ ಅಮೇರಿಕಕ್ಕೆ ಹೋಗ್ಬೋದು, ಪೇಪರ್ ವರ್ಕ್ ಎಲ್ಲ ಆಗುತ್ತೆ ಅಂತ ಹೇಳಿದ್ದಾರೆ. ಅಪ್ಪ ಅಮ್ಮನ ಸ್ವಲ್ಪ ದಿನ ಬಿಟ್ಟು ಕರ್ಕೊಂಡು ಹೋಗ್ತೀವಿ. ಬೆಂಗಳೂರಿನ ಮನೆ ಬಾಡಿಗೆ ಕೊಡೋದು ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಇಲ್ಲಿರೋ ಮನೆ ತೋಟ ಎಲ್ಲನೂ ಚಿಕ್ಕಪ್ಪ ನೋಡ್ಕೋತಿದ್ರು. ಅಪ್ಪ ಸ್ವಲ್ಪ ಏನಾದರೂ ಬೇಕಾದಾಗ ಸಹಾಯ ಮಾಡ್ತಿದ್ರು ಅಷ್ಟೆ. ಸೊ ಅದೇನೂ ಪ್ರಾಬ್ಲಮ್ ಆಗಲ್ಲ. ಇನ್ನು ನನ್ನ ಕೆಲಸದ ಬಗ್ಗೆನೂ ಅವ್ರು ಈಗಾಗಲೇ ಒಂದೆರಡು ಕಡೆ ವಿಚಾರಿಸಿದಾರಂತೆ ಎಂದು ವಿವರವಾಗಿ ಎಲ್ಲವನ್ನೂ ಹೇಳಿದಳು ರಾಗಿಣಿ. ನಿಂಗೆ ನಿಜವಾಗ್ಲೂ ಬೇಜಾರಿಲ್ಲ ತಾನೇ ರಾಗಿಣಿ ಎಂದು ಪ್ರಾರ್ಥನಾ ಕೇಳಿದಾಗ, ನಂಗೆ ಬೇಜಾರೇನೂ ಇಲ್ಲ ಪ್ರಾರ್ಥನಾ, ಒಂದು ಕಡೆ ಸಮಾಧಾನನೇ ಇದೆ. ಒಳ್ಳೆ ಹುಡುಗ, ಮತ್ತು ನನ್ನ ಅಪ್ಪ ಅಮ್ಮನೂ ಕೂಡ ಅವ್ರ ಅಪ್ಪ ಅಮ್ಮನಂತೆ ನೋಡ್ಕೊಳ್ತಾರೆ. ಅಲ್ಲಿಗೆ ಹೋದರೂ ನಾನು ಕೆಲಸ ಮಾಡಬಹುದು. ಇಷ್ಟು ಬೇಗ ಮದುವೆ ಫಿಕ್ಸ್ ಆಯಿತು, ಮತ್ತು ನಮ್ಮ ದೇಶನ ಬಿಟ್ಟು ಅಷ್ಟೊಂದು ದೂರ ಹೋಗಿ ಇರಬೇಕಲ್ವಾ ಅಂತ ಒಮ್ಮೊಮ್ಮೆ ಅನಿಸುತ್ತೆ. ಆದರೆ ಅಪ್ಪ ಅಮ್ಮ ಕೂಡ ಜೊತೆಗಿರ್ತಾರಲ್ವಾ, ಅದೇ ಖುಷಿ ಎಂದಳು ರಾಗಿಣಿ. ಓಕೆ, ಇಷ್ಟೆಲ್ಲ ಆಯಿತಾ? ಆಗೋದೆಲ್ಲ ಒಳ್ಳೆಯದಕ್ಕೆ ರಾಗಿಣಿ. ಗೌತಮ್ ನಿಂಗೆ ಒಳ್ಳೆ ಪಾರ್ಟ್ನರ್ ಅಂತ ಅನಿಸಿದೆಯಲ್ಲ, ಅಷ್ಟು ಸಾಕು. ಇನ್ನೇನು, ನಾಳೆಯಿಂದನೇ ನಾವು ಮದುವೆ ತಯಾರಿ ಮಾಡೋಣ ಎಂದಳು ಪ್ರಾರ್ಥನಾ. ಅಬ್ಬಾ, ನಂಗೀಗ ಸಮಾಧಾನ ಆಯಿತು. ನನಗೆ ಎಲ್ಲನೂ ನಿನ್ನ ಹತ್ರ ಎಷ್ಟೊತ್ತಿಗೆ ಹೇಳ್ತೀನೋ ಅಂತ ಅನಿಸಿತ್ತು. ಮನಸ್ಸು ತುಂಬಾ ಹಗುರ ಅನಿಸ್ತಿದೆ ಈಗ. ಈ ಸಂಡೇನೇ ನನ್ನ ಎಂಗೇಜ್ಮೆಂಟ್, ಅವತ್ತೇ ಮದುವೆ ಡೇಟ್ ಕೂಡ ಫಿಕ್ಸ್ ಆಗುತ್ತೆ. ನೀನು ಮಿಸ್ ಮಾಡಲೇಬಾರ್ದು, ಬರಲೇಬೇಕು ಎಂದಳು ರಾಗಿಣಿ. ಖಂಡಿತ ಬರ್ತೀನಿ. ನಾನೇ ಮುಂದೆ ನಿಂತು ಎಂಗೇಜ್ಮೆಂಟ್ ಮದುವೆ ತಯಾರಿಯೆಲ್ಲ ಮಾಡ್ತೀನಿ, ಓಕೆನಾ? ನೀನೀಗ ಈ ಪೆಚ್ಚು ಮೊರೆ ಬಿಟ್ಟು ಖುಷಿಯಾಗಿರಬೇಕು, ನಮ್ಮ ಮದುಮಗಳು ಎಂದಳು ಪ್ರಾರ್ಥನಾ. ಪ್ರಾರ್ಥನಾ, ನಿಂಗೆ ಅಷ್ಟೊಂದು ದುಃಖ ಆಗ್ತಾಯಿದ್ರು ನನ್ನ ಖುಷಿಯಲ್ಲಿ ಖುಷಿ ಪಡ್ತಾ ಇದೆಯಲ್ಲ, ನನಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಆದರೆ ನನಗೊಂದು ಅರ್ಥ ಆಗ್ತಾ ಇಲ್ಲ, ನೀನು ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಳ್ತಾ ಇದೀಯಾ? ಅಂದರೆ ನಾನು ಹಿಂಗೆ ಹೇಳಿದ್ದೆ ಅಲ್ವಾ, ನೀನು ಅವರನ್ನು ಪ್ರೀತಿ ಮಾಡೋ ವಿಷಯನ ಮೊದಲೇ ಹೇಳು ಅಂತ. ನೀನೇ ಇನ್ನೇನು ಬೇಡ ಅಂತ ಸುಮ್ಮನಾಗಿದ್ದೆ. ಸೊ ಅವರಿಗೇನು ಗೊತ್ತಿಲ್ಲ ತಾನೆ? ಅಂದರೆ ನಾನು ಹೇಳ್ತಾ ಇರೋದು. ರಾಗಿಣಿ ಮಾತನಾಡಲು ಹಿಂಜರಿಯುತ್ತಿದ್ದಳು. ಏನಾಯಿತು ರಾಗಿಣಿ, ಯಾಕೆ ಗಟ್ಟಿಯಾಗಿ ಹೇಳ್ತಾ ಇಲ್ಲ?
ಅವ್ರು ಮತ್ತೆ ನನ್ನ ಕಾಂಟ್ಯಾಕ್ಟ್ ಮಾಡದೇ ಇದ್ದರೂ ಆಶ್ಚರ್ಯ ಇಲ್ಲ ಅಂತ ಅಲ್ವಾ ನೀನು ಹೇಳ್ತಾ ಇರೋದು ಎಂದು ಕೇಳಿದಳು ಪ್ರಾರ್ಥನಾ. ಅಂದರೆ ಹಾಗಲ್ಲ, ನಾನು ಜಸ್ಟ್ ಹೀಗೆ ಯೋಚನೆ ಮಾಡಿದೆ ಅಷ್ಟೆ ಎಂದು ತೊದಲಿದಳು ರಾಗಿಣಿ. ರಾಗಿಣಿ, ನಿಂಗೊಂದಿಷ್ಟು ವಿಷಯಗಳನ್ನು ನಾನು ಹೇಳಬೇಕಿತ್ತು. ನಿಜ ಹೇಳಬೇಕಂದ್ರೆ ನಾನು ನಿಂಗೆ ಎಲ್ಲನೂ ಹೇಳೋಕೆ ಅಂತಾನೆ ಇವತ್ತು ಮನೆಗೆ ಇನ್ವೈಟ್ ಮಾಡಿದ್ದು. ಆದರೆ ಇಲ್ಲಿಗೆ ಬಂದ ಮೇಲೆ ನನಗೆ ಒಂದಾದ್ಮೇಲೆ ಒಂದು ಸರ್ಪ್ರೈಸ್ ಸಿಗ್ತಿದೆ. ಒಟ್ನಲ್ಲಿ ನನ್ನ ಇವತ್ತಿನ ದಿನ ಫುಲ್ ಆಫ್ ಶಾಕ್ಸ್ ಆ್ಯಂಡ್ ಸರ್ಪ್ರೈಸಸ್ ಎಂದು ಬಾರದ ನಗುವೊಂದನ್ನು ನಕ್ಕಿದ್ದಳು ಪ್ರಾರ್ಥನಾ. ರಾಗಿಣಿಗೆ ಏನು ಹೇಳಬೇಕೆಂದು ತೋಚದೆ ಪ್ರಾರ್ಥನಾಳನ್ನೇ ನೋಡುತ್ತಾ ಸುಮ್ಮನೆ ಕುಳಿತಳು. ನಂತರ ಪ್ರಾರ್ಥನಾ ರಾಗಿಣಿಗೆ ಎಲ್ಲ ವಿಷಯವನ್ನು ಹೇಳಿದಳು. ಅವತ್ತು ನಾನು ಡಿನ್ನರಲ್ಲಿ ಅವರಿಗೆ ಪ್ರಪೋಸ್ ಮಾಡಬೇಕಂತ ಹೋಗಿದ್ನಲ್ವಾ, ನಂತರ ಅಲ್ಲಿ ಬೇರೆನೇ ಏನೋ ಆಗಿ ನನಗೇನು ಮಾತಾಡೋಕ್ಕಾಗಿರಲಿಲ್ಲ ಅಲ್ವಾ, ನೆನಪಿದೆಯಾ? ಹೌದು ಎನ್ನುವಂತೆ ತಲೆಯಲ್ಲಾಡಿಸಿದಳು ರಾಗಿಣಿ. ಆ ಡಿನ್ನರಲ್ಲಿ ನನಗೇನು ಹೇಳೋಕ್ಕಾಗದೇ ಇದ್ದರೂ ಪ್ರಸಾದ್ ಸರ್ ತುಂಬಾ ಮಾತಾಡಿದರು. ಅವರು ಯಾವತ್ತೂ ಯಾವ ಹುಡುಗಿ ಜೊತೆನೂ ಸುತ್ತಾಡಿದವರಲ್ಲ. ಮತ್ತು ನಾನು ಡಿನ್ನರ್ಗೆ ಕರೆದಾಗ ಅವ್ರಿಗೆ ನಿರಾಕರಿಸೋಕ್ಕೂ ಆಗಿಲ್ಲ. ಅದು ಯಾಕೆ ಅಂತಲೂ ಅವ್ರಿಗೆ ಗೊತ್ತಿಲ್ಲ ಅಂತಲೂ ಹೇಳಿದರು. ಇಷ್ಟೆಲ್ಲ ಆಗಿತ್ತಾ? ಪ್ರಸಾದ್ ಸರ್ ಇಷ್ಟೆಲ್ಲ ಮಾತಾಡ್ತಾರಾ? ಕೆಲಸದ ಹೊರತಾಗಿಯೂ ಅವರಿಗೆ ಇಂಥದ್ದೆಲ್ಲ ಮಾತಾಡೋಕ್ಕೂ ಬರುತ್ತಾ ಎಂದಿದ್ದಳು ರಾಗಿಣಿ ಆಶ್ಚರ್ಯದಿಂದ. ಅಷ್ಟೇ ಅಲ್ಲ ರಾಗಿಣಿ, ಆಮೇಲೆ ಅವ್ರು ನನಗೊಂದಿನ ಲಂಚ್ಗೆ ಅವ್ರ ಮನೆಗೆ ಇನ್ವೈಟ್ ಮಾಡಿದರು. ಅವತ್ತೇ ಅವರು ನನಗೆ ಅವ್ರ ಪಾಸ್ಟ್ ಬಗ್ಗೆ ಎಲ್ಲ ಹೇಳಿದ್ದು. ಅವ್ರ ಹಿಂದಿನ ಜೀವನ ಹೇಗಿತ್ತು, ಅವ್ರಿಗೆ ಪ್ರೀತಿ ಪ್ರೇಮದ ಮೇಲೆ ನಂಬಿಕೆ ಹೋಗೋಕ್ಕೆ ಕಾರಣ ಏನು, ಏನೇನೆಲ್ಲ ಆಯಿತು ಎಲ್ಲನೂ ಒಂಚೂರು ಮುಚ್ಚು ಮರೆ ಇಲ್ಲದೆ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಅವ್ರ ಅಮ್ಮ ಕೂಡ ತುಂಬಾ ಒಳ್ಳೆಯವರು. ಮತ್ತು ಅವ್ರ ಅಮ್ಮನೂ ಹೇಳಿದರು ನಾನು ಬಂದಮೇಲೆ ಪ್ರಸಾದ್ ಸರ್ ಮತ್ತೆ ಖುಷಿಯಿಂದ ಇರೋದು ಅಂತ. ಅದು ಅಲ್ಲದೆ ಒಂದಿನ ಅವ್ರ ಅಮ್ಮಂಗೆ ಹುಷಾರಿಲ್ಲದೆ ಆಸ್ಪತ್ರೆಗೆ ಸೇರಿಸಿದ್ರು. ಆವಾಗ ನನಗೆ ಕಾಲ್ ಮಾಡಿದ್ದು ಅವರು ಮೊದಲಿಗೆ. ಅವ್ರು ನನಗೆ ಪ್ರಸಾದ್ ಸರಿಂದ ಪ್ರಸಾದಾಗಿ ಬದಲಾಗಿದ್ದರು ಎಂದು ನಡೆದಿದ್ದೆಲ್ಲವನ್ನು ಪ್ರಾರ್ಥನಾ ರಾಗಿಣಿಗೆ ಹೇಳಿದಳು. ಇದೆಲ್ಲವನ್ನು ಕೇಳಿದ ರಾಗಿಣಿ, ನಿಮ್ಮಿಬ್ಬರ ಮಧ್ಯ ಇಷ್ಟೆಲ್ಲ ಆಗಿದೆಯಾ? ಇದೆಲ್ಲ ಆದಮೇಲೆ ಪ್ರಸಾದ್ ಸರ್ ನಿಂಗೆ ಹೇಳ್ದೆ ಅಮೇರಿಕಕ್ಕೆ ಹೋಗೋ ಯೋಚನೆ ಮಾಡಿದ್ರಾ? ಏನಾಯಿತು? ನಂಗೀಗ ಏನೂ ಅರ್ಥ ಆಗ್ತಾ ಇಲ್ಲ ಪ್ರಾರ್ಥನಾ ಎಂದು ಚಿಂತಾಕ್ರಾಂತಳಾಗಿ ಹೇಳಿದಳು ರಾಗಿಣಿ. ಇದೇ ವಿಷಯಕ್ಕೆ ರಾಗಿಣಿ ನಾನು ತುಂಬ ಬೇಜಾರು ಮಾಡಿಕೊಂಡಿದ್ದು. ನಂಗೆ ಯಾಕೋ ಇವತ್ತು ಮಧ್ಯಾಹ್ನ ಲಂಚಲ್ಲಿ ನಾನು ಅವರನ್ನು ನೋಡಿದ್ನಲ್ವಾ, ಅದೇ ಕೊನೆ ಅಂತ ಅನ್ನಿಸ್ತಿದೆ. ಇನ್ನವರು ನನ್ನ ಕಾಂಟ್ಯಾಕ್ಟ್ ಮಾಡಲ್ವೇನೋ, ವಾಪಸ್ ಬರೋದಿಲ್ಲ ಅಂತೆಲ್ಲ ಅನಿಸ್ಬಿಟ್ಟಿದೆ ರಾಗಿಣಿ ಎಂದಳು ಪ್ರಾರ್ಥನಾ. ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಛೇ ಹಾಗೆಲ್ಲ ಅನ್ಕೋಬೇಡ, ನೋಡೋಣ. ಇವತ್ತೇನೂ ನಿರ್ಧಾರ ತಗೊಳ್ಳೋದು ಬೇಡ, ನಾಳೆ ಏನಾಗುತ್ತೆ ನೋಡೋಣ ಎಂದಳು ರಾಗಿಣಿ. ಅವರಿಬ್ಬರೂ ಸ್ವಲ್ಪ ಹೊತ್ತು ಇದರ ಬಗ್ಗೆ ಮಾತನಾಡುತ್ತಾ ಕುಳಿತಿದ್ದರು. ಅಷ್ಟರಲ್ಲಿ ತುಂಬ ಲೇಟಾಗಿತ್ತು. ಪ್ರಾರ್ಥನಾ ಎದ್ದು ನಿಂತು, ಸರಿ ನಾವು ಮಲ್ಗೋಣ, ನಾಳೆ ಆಫೀಸ್ ಬೇರೆ ಹೋಗಬೇಕಲ್ವಾ, ಮಾಂತೇಶ್ ಬೇರೆ ಬರ್ತಿದ್ದಾರೆ ಎಂದಳು. ನಾಳೆ ನಾವು ರಜಾ ಹಾಕ್ಬೋದಲ್ವಾ? ನಿನ್ನ ಮನಸ್ಸು ಸರಿ ಇಲ್ಲ, ನೀನು ಅಲ್ಲಿಗೆ ಹೋಗಿ ಹೇಗೆ ವರ್ಕ್ ಮಾಡ್ತೀಯಾ? ಒಂದು ಕೆಲಸ ಮಾಡು, ನೀನು ಮನೆಯಲ್ಲೇ ಇರು, ನಾನು ಮಾಂತೇಶ್ಗೆ ಆದಷ್ಟು ಹೆಲ್ಪ್ ಮಾಡ್ತೀನಿ, ನೀನು ಆಮೇಲೆ ಆರಾಮಾಗಿ ಅವ್ರ ಹತ್ರ ಮಾತಾಡುವಿಯಂತೆ ಎಂದಳು ರಾಗಿಣಿ. ಹೇಯ್, ಹಾಗೇನಿಲ್ಲ, ಕೆಲಸದ ವಿಷಯ ಬಂದಾಗ ಕೆಲಸ ಮಾಡಲೇಬೇಕಾಗತ್ತೆ. ಪ್ರಸಾದ್ ನಂಬಿಕೆನ ಉಳಿಸ್ಕೋಬೇಕಲ್ವ ನಾವು. ಅದೊಂದೇ ಅಲ್ಲ, ನಾಡಿದ್ದು ನೀನು ಆಫೀಸ್ ಬಿಟ್ಟು ಹೋಗ್ತಾ ಇದೀಯಾ, ಅದಕ್ಕೆ ನಾಳೆ ಇಡೀ ದಿನ ನಾವು ಆಫೀಸಲ್ಲಿ ನಾವು ಫಸ್ಟ್ ಮೀಟ್ ಆಗಿದ್ದ ದಿನದಿಂದ ಇಲ್ಲಿ ತನಕ ಆಗಿರೋ ಎಲ್ಲ ಘಟನೆಗಳನ್ನು ಮೆಲುಕು ಹಾಕೋಣ. ಆಫೀಸಿನ ಪ್ರತಿ ಕಾರ್ನರಲ್ಲೂ ನಮ್ಮ ಮೆಮೊರೀಸ್ ಇದೆ. ಈ ವಿಷಯನ ಇಲ್ಲಿಗೆ ಬಿಡೋಣ ರಾಗಿಣಿ, ಮುಂದೆ ನೋಡಿದರೆ ಆಯಿತು ಏನಾಗುತ್ತೆ ಅಂತ. ಇನ್ನೇನಿದ್ರೂ ನಿನ್ನ ಮದುವೆ ತಯಾರಿ ಅಷ್ಟೆ ಎಂದು ನಕ್ಕಳು ಪ್ರಾರ್ಥನಾ. ಸರಿ, ನೀನು ಖುಷಿಯಾಗಿದ್ದರೆ ಆಯಿತು, ನನಗೂ ಖುಷಿನೇ. ಓಕೆ, ಮಲ್ಕೊಳ್ಳೋಣ ಎಂದು ಇಬ್ಬರೂ ಹೊರಟರು. ರಾಗಿಣಿಗೆ ಮನಸ್ಸು ಹಗುರವಾಗಿತ್ತು. ಸ್ವಲ್ಪ ಪ್ರಸಾದ್ ಬಗ್ಗೆ ಯೋಚನೆ ಬಂದರೂ ಪ್ರಾರ್ಥನಾ ಸಮಾಧಾನದಿಂದ ಇರುವುದನ್ನು ನೋಡಿ ಅವಳಿಗೂ ಸಮಾಧಾನವಾಗಿ ನಿದ್ರೆಗೆ ಜಾರಿದ್ದಳು. ಇತ್ತ ಪ್ರಾರ್ಥನಾಗೆ ನಿದ್ರೆ ಬರುತ್ತಾ ಇರಲಿಲ್ಲ. ರಾಗಿಣಿಯ ಸಮಾಧಾನಕ್ಕಾಗಿ ಅವಳು ಯಾವುದೇ ಯೋಚನೆ ಬೇಡ ಎಂದು ಹೇಳಿದ್ದಳು ಅಷ್ಟೆ. ಆದರೆ ಅವಳಿಗೆ ಯಾಕೋ ಅನ್ನಿಸಿಬಿಟ್ಟಿತ್ತು ಪ್ರಸಾದ್ ಬಿಟ್ಟು ಹೋದನೆಂದು. ಈಗ ಅದನ್ನೇ ಯೋಚನೆ ಮಾಡಿ ರಾಗಿಣಿಯ ಖುಷಿಯನ್ನು ಹಾಳು ಮಾಡಲು ಅವಳಿಗೆ ಇಷ್ಟವಿರಲಿಲ್ಲ. ಆದ್ದರಿಂದ ಅವಳಿಗೋಸ್ಕರ ತಾನು ಖುಷಿಯಿಂದ ಇರಬೇಕು,
ನಾಳೆ ಅವಳ ಜೊತೆ ಸಮಯ ಕಳೆಯಬೇಕು ಖುಷಿಯಿಂದ ಎಂದು ನಿರ್ಧಾರ ಮಾಡಿದ್ದಳು. ಮುಂದುವರಿಯುವುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.